ಅನ್ನೋ ಥರ. ಈಗ ಒಂದು ಮಗು ಮೇಲೆ ಅಪ್ಪನಿಗೆ ಎಷ್ಟು ಕಾಳಜಿ ಮಮತೆ ಪ್ರೀತಿ ಇರುತ್ತೋ ತಾಯಿಗೆ ಅದೇ ಮಮತೆ ಜಾಸ್ತಿ ಇರುತ್ತೆ. ಬಟ್ ಮಗು ಮೇಲಿರೋ ಪ್ರೀತಿ ಒಂದೇ. ಅದೇ ರೀತಿ ಸಿನಿಮಾ ಅನ್ನೋದು ಒಂದು ರೀತಿ ಮಗು ಇದ್ದ ಹಾಗೆ. ಪುರುಷ ಆಗಲಿ ಅಥವಾ ಮಹಿಳೆ ಆಗಲಿ ಆ ಒಲವು ಒಂದೇ ಇರುತ್ತೆ. ಬಟ್ ನೋಡೋ ರೀತಿ, ಅದನ್ನ ಟ್ರೀಟ್ ಮಾಡುವಂಥ ರೀತಿ ಮಹಿಳೆಯರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಅದು ಸಿಕ್ತು ನನಗೆ ಈ ಸಿನಿಮಾದಲ್ಲಿ. ಶೈನ್ ಶೆಟ್ಟಿ ಅವ್ರು ಏನು ಹೇಳ್ತಾರೆ? ಯಾವ್ದ್ರ ಬಗ್ಗೆ ತುಂಬಾ ಮಾತಾಡ್ಬಿಟ್ರೆ ಪ್ರಶ್ನೆ ಏನು ಅಂತ. ಓಕೆ, ವಿಭಿನ್ನವಾಗಿತ್ತು ಮತ್ತೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ ಅನ್ನುವಂಥ ರೀತಿ. ಖಂಡಿತ. ಅಂದ್ರೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ. ಆದರೆ ಎಷ್ಟರ ಮಟ್ಟಕ್ಕೆ ಆ ಸ್ಟೇಟ್ಮೆಂಟ್ ಸರಿ ಅಂತ ಗೊತ್ತಿಲ್ಲ ನನಗೆ. ಪ್ರಾಮುಖ್ಯತೆ ನಿರ್ದೇಶಕರು ಅಂತ ಹೇಳಿದ್ಮೇಲೆ ಅವ್ರ ಸಿನಿಮಾಗೆ ಏನು ಪ್ರಾಮುಖ್ಯತೆ ಕೊಟ್ಟೇ ಕೊಡಬೇಕು. ಬಟ್ ಅದೇ ನಾನು ಹೇಳ್ದಂಗೆ ಈ ಮಹಿಳಾ ನಿರ್ದೇಶಕಿ ಅನ್ನೋದು ತಾಯಿ ಇದ್ದ ಹಾಗೆ, ಪುರುಷ ನಿರ್ದೇಶಕ ಅಂತ ಹೇಳೋದು ತಂದೆ ಇದ್ದಾಗೆ. ಸೊ ಇಬ್ಬರು ಮಕ್ಕಳನ್ನು ಪ್ರೀತಿಸ್ತಾರೆ, ಬಟ್ ಇಬ್ಬರು ಪ್ರೀತಿಸೋ ರೀತಿ ಬೇರೆ. ಇಬ್ಬರು ಅವ್ರ ಪ್ರೀತಿ ತೋರಿಸೋವಂಥ ರೀತಿ ಬೇರೆ. ಇವ್ರು ಸ್ವಲ್ಪ ಜಾಸ್ತಿ ವೋಕಲ್ ಆಗಿರ್ಬೋದು, ತಾಯಿ ತಂದೆ ಜಾಸ್ತಿ ವೋಕಲ್ ಆಗಿರಲ್ಲ, ಬಟ್ ಅವ್ರದ್ದು ಒಂದು ಪ್ರೀತಿ ಇರುತ್ತೆ. ಸೊ ಆ ಥರ ಅಟ್ ದ ಸೇಮ್ ಟೈಮ್ ಅನ್ನೋ ಥರ. ಈಗ ಒಂದು ಮಗು ಮೇಲೆ ಅಪ್ಪನಿಗೆ ಎಷ್ಟು ಕಾಳಜಿ ಮಮತೆ ಪ್ರೀತಿ ಇರುತ್ತೋ ತಾಯಿಗೆ ಅದೇ ಮಮತೆ ಜಾಸ್ತಿ ಇರುತ್ತೆ. ಬಟ್ ಮಗು ಮೇಲಿರೋ ಪ್ರೀತಿ ಒಂದೇ. ಅದೇ ರೀತಿ ಸಿನಿಮಾ ಅನ್ನೋದು ಒಂದು ರೀತಿ ಮಗು ಇದ್ದ ಹಾಗೆ. ಪುರುಷ ಆಗಲಿ ಅಥವಾ ಮಹಿಳೆ ಆಗಲಿ ಆ ಒಲವು ಒಂದೇ ಇರುತ್ತೆ. ಬಟ್ ನೋಡೋ ರೀತಿ, ಅದನ್ನ ಟ್ರೀಟ್ ಮಾಡುವಂಥ ರೀತಿ ಮಹಿಳೆಯರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಅದು ಸಿಕ್ತು ನನಗೆ ಈ ಸಿನಿಮಾದಲ್ಲಿ. ಶೈನ್ ಶೆಟ್ಟಿ ಅವ್ರು ಏನು ಹೇಳ್ತಾರೆ? ಯಾವ್ದ್ರ ಬಗ್ಗೆ ತುಂಬಾ ಮಾತಾಡ್ಬಿಟ್ರೆ ಪ್ರಶ್ನೆ ಏನು ಅಂತ. ಓಕೆ, ವಿಭಿನ್ನವಾಗಿತ್ತು ಮತ್ತೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ ಅನ್ನುವಂಥ ರೀತಿ. ಖಂಡಿತ. ಅಂದ್ರೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ. ಆದರೆ ಎಷ್ಟರ ಮಟ್ಟಕ್ಕೆ ಆ ಸ್ಟೇಟ್ಮೆಂಟ್ ಸರಿ ಅಂತ ಗೊತ್ತಿಲ್ಲ ನನಗೆ. ಪ್ರಾಮುಖ್ಯತೆ ನಿರ್ದೇಶಕರು ಅಂತ ಹೇಳಿದ್ಮೇಲೆ ಅವ್ರ ಸಿನಿಮಾಗೆ ಏನು ಪ್ರಾಮುಖ್ಯತೆ ಕೊಟ್ಟೇ ಕೊಡಬೇಕು. ಬಟ್ ಅದೇ ನಾನು ಹೇಳ್ದಂಗೆ ಈ ಮಹಿಳಾ ನಿರ್ದೇಶಕಿ ಅನ್ನೋದು ತಾಯಿ ಇದ್ದ ಹಾಗೆ, ಪುರುಷ ನಿರ್ದೇಶಕ ಅಂತ ಹೇಳೋದು ತಂದೆ ಇದ್ದಾಗೆ. ಸೊ ಇಬ್ಬರು ಮಕ್ಕಳನ್ನು ಪ್ರೀತಿಸ್ತಾರೆ, ಬಟ್ ಇಬ್ಬರು ಪ್ರೀತಿಸೋ ರೀತಿ ಬೇರೆ. ಇಬ್ಬರು ಅವ್ರ ಪ್ರೀತಿ ತೋರಿಸೋವಂಥ ರೀತಿ ಬೇರೆ. ಇವ್ರು ಸ್ವಲ್ಪ ಜಾಸ್ತಿ ವೋಕಲ್ ಆಗಿರ್ಬೋದು, ತಾಯಿ ತಂದೆ ಜಾಸ್ತಿ ವೋಕಲ್ ಆಗಿರಲ್ಲ, ಬಟ್ ಅವ್ರದ್ದು ಒಂದು ಪ್ರೀತಿ ಇರುತ್ತೆ. ಸೊ ಆ ಥರ ಅಟ್ ದ ಸೇಮ್ ಟೈಮ್